ಎಲ್ಲರಿಗೂ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಲೇಬೇಕು. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂದರೆ ಈ ಒಂದು KS ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮು ಕೇವಲ 5 ರಿಂದ 6 ದಿವಸ ಇದೆ. ಒಂದು ಕ್ವಿಕ್ ರಿವಿಷನ್ ಮಾಡೋಣ ಒನ್ ಶಾರ್ಟಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಇತಿಹಾಸ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಮತ್ತು ಭೂಗೋಳಶಾಸ್ತ್ರ ಆಗಿರ್ಬೋದು, ಅದರ ಜೊತೆಗೆ ಅರ್ಥಶಾಸ್ತ್ರ, ಪರಿಸ್ಥಿತಿ ಘಟನೆ, ಕಂಪ್ಯೂಟರ್ ಮತ್ತು ಪರಿಸರ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿ ಕೆಲವೊಂದಿಷ್ಟು ಕೇಳುವಂಥ ಪ್ರಶ್ನೆಗಳು ಅಥವಾ ಅದರ ರಿಲೇಟೆಡ್ ಕೂಡ ಬರ್ಬೋದು, ಡೈರೆಕ್ಟ್ ಕೂಡ ಬರ್ಬೋದು. ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಸೊ ಈಗ ಎಲ್ಲರಿಗೂ ಗೊತ್ತಿರುವಾಗ ಈ ಒಂದು ಪ್ರಶ್ನೆಯನ್ನು ನಿಮಗೆ ಹೇಳಿಕೆ ರೂಪದಲ್ಲಿ ಕೊಡ್ಬೋದು, ಇಲ್ಲಾಂದರೆ ಹೊಂದಿಸಿ ಬರೆಯಲ್ಲಿ ಕೊಡ್ಬೋದು. ಈ ರೀತಿಯಾಗಿ ಡೈರೆಕ್ಟ್ ಕೊಡುವಂಥ ಸಾಧ್ಯತೆ ಇಲ್ಲ. ಆದರೆ ನಮ್ಮ ಎಲ್ಲ ಪ್ರಶ್ನೆಗಳಿಂದ ರಿಲೇಟೆಡ್ ಪ್ರಶ್ನೆ ಅಥವಾ ಡೈರೆಕ್ಟ್ ಪ್ರಶ್ನೆ ಹೇಳಿಕೆ ಅಥವಾ ಹೊಂದಿಸಿ ಬರೆಯ ರೂಪದಲ್ಲಿ ಖಂಡಿತ ಬಂದೇ ಬರುತ್ತೆ. ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಅಂತ ಹೇಳ್ತೀವಿ. ಸೊ ಇವರಲ್ಲಿ ಒಂದು ವೇದವ್ಯಾಸರ ಒಂದು ಏನು ಆದೇಶದ ಮೇರೆಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಹಂಪಿಯಲ್ಲಿ, ತುಂಗಭದ್ರಾ ನದಿಯ ಎಡದಂಡ ಮೇಲೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂದರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ, ಆಯಿತಾ? ಓಕೆ, ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಕವಿರಾಜ ಮಾರ್ಗ ಗ್ರಂಥವನ್ನು ರಚಿಸಿದವರು ಯಾರು? ಸೊ ಇಲ್ಲಿ ಪಂಪ, ರನ್ನ, ಶ್ರೀವಿಜಯ, ಜನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದಂದ್ರೆ ಕವಿರಾಜ ಮಾರ್ಗ ಗ್ರಂಥವನ್ನು ಬರೆದವರು ಶ್ರೀವಿಜಯ ಅನ್ನುವಂಥವ್ರು ಈ ಒಂದು ಕವಿರಾಜ ಮಾರ್ಗ ಗ್ರಂಥವನ್ನು ಬರೀತಾರೆ. ಇದ್ರ ಕುರಿತು ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಕವಿರಾಜ ಮಾರ್ಗವು ಕನ್ನಡದ ಲಭ್ಯವಿರುವ ಮೊದಲ ಸಾಹಿತ್ಯ ಕೃತಿಯಾಗಿದ್ದು ಇದನ್ನು ನೃಪತುಂಗ ಆಸ್ಥಾನದ ಕವಿ ಶ್ರೀವಿಜಯ ರಚಿಸಿದನೆಂದು ನಂಬಲಾಗಿದೆ. ಸೊ ಇಲ್ಲಿ ಗಮನಿಸಬಹುದು ನೀವು, ಏನು ಪ್ರಶ್ನೆ ಕೇಳಿದ್ರೆ ಅಂದರೆ, ಕವಿರಾಜ ಮಾರ್ಗ ರಚಿಸಿರುವಂಥ ಒಂದು ಗ್ರಂಥ ರಚಿಸಿರುವನು ಶ್ರೀವಿಜಯ, ಆದರೆ ಈತ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದ. ಈ ಹೇಳಿಕೆ ಸರಿ ಅಥವಾ ತಪ್ಪು? ಈ ರೀತಿಯಾಗಿ ಕೊಡ್ಬೋದು. ಅಥವಾ ಈ ಕಡೆ ಒಂದು 4 ಕವಿಗಳ ಹೆಸರುಗಳನ್ನು ಕೊಟ್ಬಿಟ್ಟು ಇಲ್ಲಿ ಯಾರ ಆಸ್ಥಾನದಲ್ಲಿದ್ದಾರೆ ಅಂತ ಕೆಲವೊಂದಿಷ್ಟು ಅರಸರ ಹೆಸರುಗಳನ್ನು ಕೊಡ್ಬೋದು. ಅದರಲ್ಲಿ ಕೂಡ ನೀವು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಮ್ಯಾಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ಶ್ರೀವಿಜಯ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದ. ಇನ್ನು ಮುಂದಿನ ಪ್ರಶ್ನೆ, ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಿದ ವರ್ಷ ಯಾವುದು? ಓಕೆ, ಸೊ ಈ ಒಂದು ಪ್ರಶ್ನೆ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ನೀವು ಆಪ್ಷನ್ಗಳನ್ನ ನೋಡಿದ ತಕ್ಷಣ ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು 1905 ಅಂತ ಸಡನ್ ಆಗಿ ನೀವು ಟಿಕ್ ಮಾಡೋಕ್ಕೆ ಹೋಗ್ತೀರಾ. ಬಟ್ ಇಲ್ಲಿ ಸರಿಯಾದ ಉತ್ತರ 1905 ಅಲ್ಲ. ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಿದ ವರ್ಷ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇಲ್ಲಿ ಬಂಗಾಳದ ವಿಭಜನೆ ಆಗಿದ್ದು 1905, ಆದರೆ ಬಂಗಾಳದ ವಿಭಜನೆ ರದ್ದಾಗಿದ್ದು ಅಂತ ಪ್ರಶ್ನೆ ಕೇಳಿದರೆ ಅದು ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ? 1911. ಆಯಿತಾ, 1911 ಸರಿಯಾದ ಉತ್ತರ ಆಗಿರುತ್ತೆ. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ, ಆದರೆ ಬಂಗಾಳದ ವಿಭಜನೆ ರದ್ದಾಗಿದ್ದು 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಅನ್ನುವಂಥವ್ರು ಇದನ್ನು ರದ್ದು ಮಾಡ್ತಾರೆ, ಬಂಗಾಳದ ವಿಭಜನೆಯನ್ನು ರದ್ದು ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದರೆ, 1857ರ ದಂಗೆಯಲ್ಲಿ ಝಾನ್ಸಿಯಿಂದ ನೇತೃತ್ವವನ್ನು ವಹಿಸಿದವರು ಯಾರು? ಸೊ ನಿಮಗೆ ಝಾನ್ಸಿ ಅಂದ ತಕ್ಷಣ ಫಸ್ಟ್ ನಿಮ್ಮ ತಲೆಯಲ್ಲಿ ಬರುವಂಥದ್ದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸರಿಯಾದ ಉತ್ತರ ಆಗಿರುತ್ತದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1857ರ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನಾವು ಗಮನಿಸ್ತಾ ಹೋಗೋದಾದರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಇಲ್ಲಿ ಆಪ್ಷನ್ ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಬೃಹದ್ರಥ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ ಆಗಿರುತ್ತೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಓಕೆ, ಸೊ ಇನ್ನು ಚಂದ್ರಗುಪ್ತ ಮೌರ್ಯನು ಚಾಣಕ್ಯನ ನೆರವಿನಿಂದ ಧನನಂದನ ಸೋಲಿಸಿ ಮೌರ್ಯ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ, ಇಲ್ಲಿ ಕೌಟಿಲ್ಯ ಧನನಂದನಿಗೆ ಒಂದು ಚಾಲೆಂಜ್ ಮಾಡಿ ಬಂದಿರ್ತಾನೆ. ನಾನು ನಿನ್ನ ಒಂದು ಏನು ವಂಶ ಇದೆ, ಒಂದು ನಂದ ಏನು ಸಂತತಿ ಇರುತ್ತೆ ಅದನ್ನು ನಾಶ ಮಾಡುವವರೆಗೂ ನನ್ನ ಒಂದು ಕೇಶವನ್ನು ಕಟ್ಟುವುದಿಲ್ಲ, ಅಂದರೆ ಜಡೆಯನ್ನು ಕಟ್ಟುವುದಿಲ್ಲ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟು ಬಂದಿರ್ತಾನೆ. ಅದರಂತೆ ಆತ ಚಂದ್ರಗುಪ್ತ ಮೌರ್ಯನಿಗೆ ಒಂದು ತರಬೇತಿಯನ್ನು ನೀಡಿಬಿಟ್ಟು ಎಲ್ಲ ರೀತಿಯ ಸಶಸ್ತ್ರ ತರಬೇತಿಯನ್ನು ನೀಡಿ ಅವನಿಂದನೇ ಧನನಂದನನ್ನು ಸೋಲಿಸಿ ಒಂದು ಮೌರ್ಯ ಸಾಮ್ರಾಜ್ಯ ಅನ್ನುವಂಥದ್ದನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾನೆ. ಇನ್ನು ಮೌರ್ಯ ಸಾಮ್ರಾಜ್ಯ ಅಂತ ಹೆಸರು ಬರೋದಕ್ಕೆ ಕಾರಣ ಏನಾದರೂ ಅಂತ ಕೇಳಿದ್ರೆ, ಚಂದ್ರಗುಪ್ತ ಮೌರ್ಯನ ತಾಯಿ ಮೂರಾದೇವಿ ಅಂತ ಇರ್ತಾಳೆ, ಅವಳ ಒಂದು ನೆನಪಿಗಾಗಿ, ಅವಳ ಹೆಸರಿನ ನೆನಪಿಗಾಗಿ ಮೌರ್ಯ ಸಾಮ್ರಾಜ್ಯ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ನೀಡ್ತಾನೆ ಅಂದರೆ, ಓಕೆ, ಇದು ಸಾರನಾಥದಲ್ಲಿ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ನೀಡ್ತಾನೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಮುಂದಿನ ಪ್ರಶ್ನೆ,
ಬುದ್ಧನು ತನ್ನ ಓಕೆ ಇದಾಯ್ತಲ್ಲ ಪ್ರಶ್ನೆ. ಗೌತಮ್ ಬುದ್ಧನು ಜ್ಞಾನೋದಯ ನಂತರ ವಾರಣಾಸಿ ಬಳಿ ಸಾರನಾಥದಲ್ಲಿ ಜಿಂಕೆ ವನದಲ್ಲಿ ತನ್ನ ಮೊದಲನೇ ಬೋಧನೆ ನೀಡ್ತಾನೆ. ನೆಕ್ಸ್ಟ್ ಕರ್ನಾಟಕದ ಕಬೀರ ಅಂತೇಳಿ ನಾವು ಯಾರನ್ನ ಕರಿತೀವಿ? ಇಲ್ಲಿ ಆಪ್ಷನ್ ಶಿಶುನಾಳ ಶರೀಫ, ಪುರಂದರದಾಸರು, ಕನಕದಾಸರ ಸರ್ವಜ್ಞ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಶಿಶುನಾಳ ಶರೀಫರು ಆಗಿರ್ತದೆ. ಸೌಹಾರ್ದತೆ ಮತ್ತು ತತ್ವಪದಗಳಿಗೆ ಹೆಸರಾದ ಸಂತ ಶರೀಫರು ಕರ್ನಾಟಕದ ಕಬೀರ ಎಂದು ಗೌರವಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕಿತ್ತೂರು ದಂಗೆ ಯಾವಾಗ ನಡೀತು? ಓಕೆ, ಸೊ ಇಲ್ಲಿ ಕಿತ್ತೂರು ದಂಗೆ ಯಾವಾಗ ನಡೀತು ಅಂದರೆ ಸರಿಯಾದ ಉತ್ತರ ಇಲ್ಲಿ 1824. ಸೊ ಈ ಒಂದು ಸಮಯದಲ್ಲಿ ಸಿಂದಗಿ ದಂಗೆ ಕೂಡ ನಡೆಯುತ್ತೆ ಆಯಿತಾ. ಸಿಂದಗಿ ದಂಗೆ ಕೂಡ 1824ರಲ್ಲಿ ನಡೆಯುತ್ತೆ. ಇನ್ನು 1800ರಲ್ಲಿ ದೋಂಡಿಯಾವಾಗ್ ದಂಗೆ ನಡೆಯುತ್ತೆ ಆಯಿತಾ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1800ರಲ್ಲಿ ದೋಂಡಿಯಾವಾಗ್ ದಂಗೆ ನಡೀತಾ. ಇನ್ನು ನಗರ ದಂಗೆ ಅಂತ ಹೇಳ್ತೀವಿ ಅಥವಾ ಬೂದಿ ಬಸಪ್ಪ ದಂಗೆ ಅಂತ ಹೇಳ್ತೀವಿ. ಇದು ಸಾದರ್ ಮಲ್ಲನ ಒಂದು ಇದರ ನೇತೃತ್ವವನ್ನು ವಹಿಸಿರ್ತಾನೆ. ಅದು ಬಿಟ್ಟರೆ ತುಂಬಾ ಇಂಪಾರ್ಟೆಂಟ್ ಅಂದರೆ 1857ರ ಸ್ವಾತಂತ್ರ್ಯ ಸಂಗ್ರಾಮ. ಇದ್ರ ಮೇಲೆ PCಗೆ ಕ್ವಶನ್ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. 1857ರಲ್ಲಿ ಯಾವ ನಗರದಲ್ಲಿ ಯಾರ್ಯಾರು ಒಂದು ನೇತೃತ್ವವನ್ನು ವಹಿಸಿದರು? ಫಾರ್ ಎಕ್ಸಾಂಪಲ್ ಸುರಪುರದ ವೆಂಕಟಪ್ಪ ನಾಯಕ, ಮುಂಡರ್ಗಿಯ ಭೀಮರಾವ್. ಸೊ ಈ ರೀತಿಯಾಗಿ ಅವು ಇಂಪಾರ್ಟೆಂಟ್ಗಳು ಆಗಿರ್ತವೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಾಳಿಕೋಟೆ ಯುದ್ಧ, ರಕ್ಕಸ್ಗಿ ತಂಗಡಿ ಯುದ್ಧ ಅಂತ ಹೇಳ್ತೀವಿ. ತಾಳಿಕೋಟೆ ಅಥವಾ ರಕ್ಕಸ್ ತಂಗಡಿ ಯುದ್ಧ ಇದು ಯಾವಾಗ ನಡೀತು ಅಂತ ಪ್ರಶ್ನೆನ ಕೇಳಿದ್ರೆ, ಸೊ ಇಲ್ಲಿ ಒಂದು ಪ್ರಶ್ನೆಗೆ ಇಲ್ಲಿ 1565 ಸರಿಯಾದ ಉತ್ತರ ಆಗಿರುತ್ತೆ. ಯಾವಾಗಂದ್ರೆ 1565ರಲ್ಲಿ ಈ ಒಂದು ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ್ ತಂಗಡಿ ಯುದ್ಧ ನಡೆಯಿತು. ಯಾವಾಗಂದ್ರೆ 1565 ಜನವರಿ 23ರಂದು ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಡೆಕ್ಕನ್ ಸುಲ್ತಾನರ ಒಕ್ಕೂಟದ ವಿರುದ್ಧ ಸೋಲನ್ನು ಅನುಭವಿಸಿತು. ವಿಜಯನಗರ ಸಾಮ್ರಾಜ್ಯ ಈ ಒಂದು ಯುದ್ಧದಲ್ಲಿ ಸೋಲ್ತದೆ. ಯಾರ ವಿರುದ್ಧ? ಡೆಕ್ಕನ್ ಸುಲ್ತಾನರ ಒಕ್ಕೂಟದ ವಿರುದ್ಧ. ನೆಕ್ಸ್ಟ್ ಮೈಸೂರಿನ ಹುಲಿ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ? ಸೊ ಇದು ಎಲ್ಲರಿಗೂ ಗೊತ್ತಿರುವಾಗ ಟಿಪ್ಪು ಸುಲ್ತಾನ್ನ ಮೈಸೂರಿನ ಹುಲಿ ಅಂತ ಹೇಳಿ ನಾವು ಕರಿತೀವಿ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿ ಮೈಸೂರಿನ ಹುಲಿ ಎಂಬ ಬಿರುದನ್ನು ಪಡಿತಾರೆ. ಇನ್ನು ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಓಕೆ, ಸೊ ಇಲ್ಲಿ ಭಾರತ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಂಗಾ ನದಿ ಭಾರತ ಅತ್ಯಂತ ಉದ್ದವಾದ ನದಿ ಆಗಿರುತ್ತದೆ. ಇನ್ನು ಭಾರತದ ಒಂದು ಗಂಗಾ ನದಿಯಲ್ಲಿರುವಂಥ ಏನು ಡಾಲ್ಫಿನ್ ಪ್ರಾಣಿಗಳಿದಾವೆ ಅವು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಆಗಿದೆ. ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಆಗಿದೆ. ಗಂಗಾ ನದಿಯು ಭಾರತ ಭೂಭಾಗದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿಯಾಗಿದೆ. ಸುಮಾರು 2525 ಕಿಲೋಮೀಟರ್ ಉದ್ದದಲ್ಲಿ ಇದು ಹರಿಯುತ್ತದೆ. ಯಾವುದು? ಗಂಗಾ ನದಿ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಸೊ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇನ್ನು ಯಾರಾದರೂ ಲೈಕ್ ಮಾಡದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸಂಪೂರ್ಣವಾಗಿ PC ರಿಲೇಟೆಡು ಸಾಕಷ್ಟು MCQsಗಳನ್ನು ಆಗಸ್ಟ್ 1ನೇ ತಾರೀಕುವರೆಗೂ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಹೋಗ್ತವೆ. ಇನ್ನು ಕರ್ನಾಟಕದ ಜೀವನದಿ ಅಂತ ಹೇಳಿ ನಾವು ಕಾವೇರಿ ನದಿಯನ್ನು ಕರಿತೀವಿ. ಇದು ಸಿಲ್ಲಿ ಕ್ವಶನ್ನು, ಎಲ್ರಿಗೂ ಗೊತ್ತಿದೆ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಆಯಿತಾ. ಕರ್ನಾಟಕ ತಮಿಳುನಾಡು ಪ್ರಮುಖ ನೀರಾವರಿ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕನ್ನಡದ ಜೀವನದಿ ಕಾವೇರಿ ನದಿ ಅಂತ ಹೇಳಿದ್ರೆ, ಇನ್ನು ಇದು ಎಲ್ಲಿ ಹುಟ್ಟುತ್ತೆ ಅಂದರೆ ತಲಕಾವೇರಿಯಲ್ಲಿ ಉದ್ಭವ ಆಗುತ್ತೆ. ಅಂದರೆ ಉಗಮಸ್ಥಾನ ತಲಕಾವೇರಿ ಇದ್ದರೆ ಇದು ಕರ್ನಾಟಕ ಮತ್ತು ತಮಿಳುನಾಡಿಗೆ ಪ್ರಮುಖ ನೀರಾವರಿಯ ಆಧಾರವಾಗಿದೆ. ಇನ್ನು ವಿಶ್ವದ ಅತ್ಯಂತ ಎತ್ತರವಾದ ಒಂದು ಪರ್ವತ ಯಾವುದಂದ್ರೆ ಇಲ್ಲಿ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ವಿಶ್ವದ ಅತ್ಯಂತ ಎತ್ತರದ ಪರ್ವತ ಆಗಿರುತ್ತೆ. ಓಕೆ, ಸೊ ಅದಾದಮೇಲೆ ಮೌಂಟ್ ಎವರೆಸ್ಟ್ ನೇಪಾಳ ಟಿಬೆಟ್ ಗಡಿಯಲ್ಲಿದ್ದು ಸಮುದ್ರ ಮಟ್ಟದಿಂದ 8848.86 ಮೀಟರ್ ಎತ್ತರದಲ್ಲಿದೆ. ಈ ಒಂದು ವಿಶ್ವದ ಅತ್ಯಂತ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ 8848 ಮೀಟರ್ ಎತ್ತರದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದಪ್ಪ ಅಂದರೆ ಇಲ್ಲಿ ಮಾಸಿನ್ ರಾಮ್. ಮಾಸಿನ್ ರಾಮ್ ಅನ್ನುವಂಥದ್ದು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಮಳೆಯನ್ನು ಪಡೆಯುತ್ತೆ. ಎಲ್ಲಿ ಬರುತ್ತೆ ಅಂದರೆ ಇದು ಮಾಸಿನ್ ರಾಮ್ ಮೇಘಾಲಯದಲ್ಲಿ ಕಂಡುಬರುತ್ತೆ. ಮೇಘಾಲಯದ ಮಾಸಿನ್ ರಾಮ್ ಜಗತ್ತಿನಲ್ಲಿ ಅತಿ ಹೆಚ್ಚು ಸರಾಸರಿ ವಾರ್ಷಿಕ ಮಳೆ ಪಡೆಯುವಂಥ ಸ್ಥಳ ಆಗಿದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆನ ನಾವು ಗಮನಿಸ್ತಾ ಹೋಗೋದಾದರೆ ಕರ್ನಾಟಕದ ನಯಗ್ರ ಅಂತೇಳಿ ನಾವು ಯಾವುದನ್ನು ಕರಿತೀವಿ? ಕರ್ನಾಟಕದ ನಯಗ್ರ ಅಂತೇಳಿ ನಾವು ಗೋಕಾಕ್ ಫಾಲ್ಸನ್ನು ಕರಿತೀವಿ. ಈ ಗೋಕಾಕ್ ಫಾಲ್ಸ್ ಎಲ್ಲಿ ಕಂಡು ಬರುತ್ತೆ? ಗೋಕಾಕ್ ಫಾಲ್ಸು ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಗ್ರ ಅಂತ ಹೇಳ್ತೀವಿ. ಇನ್ನು ಜೋಗ ಜಲಪಾತ ಎಲ್ಲಿ ಕಂಡುಬರುತ್ತೆ? ಜೋಗ ಜಲಪಾತ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಜೋಗ ಜಲಪಾತ ಎಲ್ಲಿ ಕಂಡುಬರುತ್ತೆ ಅಂದರೆ ಶಿವಮೊಗ್ಗದಲ್ಲಿ. ಯಾವ ನದಿಗೆ ಅಂದರೆ ಜೋಗ ಜಲಪಾತ ಶರಾವತಿ ನದಿಗೆ ಕಂಡುಬರುತ್ತೆ ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟು ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ಇಲ್ಲಿ ಗೋಬಿ ಮರುಭೂಮಿ, ಸಹರಾ ಮರುಭೂಮಿ, ಅಂಟಾರ್ಟಿಕ್ ಮರುಭೂಮಿ, ಥಾರ್ ಮರುಭೂಮಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂಟಾರ್ಟಿಕ್ ಮರುಭೂಮಿ ಅನ್ನೋದು ವಿಶ್ವದ ಅತಿ ದೊಡ್ಡ ಮರುಭೂಮಿ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ವಿಶ್ವದ ಅತಿ ದೊಡ್ಡ ಹಿಮಾವೃತ ಮರುಭೂಮಿ ಅಂಟಾರ್ಟಿಕ್. ಉಷ್ಣ ಮರುಭೂಮಿಗಳಲ್ಲಿ ಸಹರಾ ಪ್ರಥಮ ಸ್ಥಾನದಲ್ಲಿದೆ. ಸೊ ವಿಶ್ವದ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂದರೆ ಸಹರಾ ಮರುಭೂಮಿ. ವಿಶ್ವದ ಅತಿ ದೊಡ್ಡ ಹಿಮಾವೃತ ಮರುಭೂಮಿ ಅಂದರೆ ಇಲ್ಲಿ ಅಂಟಾರ್ಟಿಕ್ ಮರುಭೂಮಿ ಆಗಿರುತ್ತೆ. ಓಕೆ,
ಸೊ ಪ್ರಶ್ನೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲೇ ವಿಶ್ವದ ಅತಿ ದೊಡ್ಡ ಹಿಮಾವೃತ ಮರುಭೂಮಿ ಅಂತ ಆಗಬೇಕಿದ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನಲ್ಲಿ ಕರೆಕ್ಟಾಗಿ ಹೇಳಿದೆ ನೋಡಿ. ವಿಶ್ವದ ಅತಿ ದೊಡ್ಡ ಹಿಮಾವೃತ ಮರುಭೂಮಿ ಅಂದರೆ ಅಂಟಾರ್ಟಿಕಾ. ಇನ್ನು ಉಷ್ಣ ಮರುಭೂಮಿ ಅಂತ ಬಂದರೆ ಸಹರಾ ಮರುಭೂಮಿ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ. ಸೂರ್ಯನಿಗೆ ಅತ್ಯಂತ ಹತ್ತಿರವಂತಹ ಒಂದು ಗ್ರಹ ಯಾವುದಂದ್ರೆ ಇಲ್ಲಿ ಬುಧ ಗ್ರಹ ಅತ್ಯಂತ ಸೂರ್ಯನಿಗೆ ಹತ್ತಿರ ಆಗಿದೆ. ಇಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಕಾರ್ಬನ್ ಡೈಆಕ್ಸೈಡ್. ಆಯಿತಾ, ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾಗಿ ಈ ಒಂದು ಬುಧ ಗ್ರಹದಲ್ಲಿ ಕಂಡುಬರುತ್ತೆ. ಇನ್ನು ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಭಾರತದ ಪ್ರಮಾಣಿತ ಕಾಲಮಾನ IST ಯಾವ ರೇಖಾಂಶವನ್ನು ಆಧರಿಸಿದೆ? ಸೊ ಇಲ್ಲಿ ಸರಿಯಾದ ಉತ್ತರ 82.5 ಡಿಗ್ರಿ ಪೂರ್ವ. ಸೊ ಇದು ನಮ್ಮ ಭಾರತದ ಒಂದು IST ರೇಖಾಂಶವನ್ನು ಆಧರಿಸಿದೆ ಅಂತ ನಾವು ಹೇಳ್ಬೋದು. ಓಕೆ, ಮಿರ್ಜಾಪುರ ಉತ್ತರ ಪ್ರದೇಶ ಮೂಲಕ ಹಾದು ಹೋಗುವ 82.30 ಡಿಗ್ರಿ ಈ ಒಂದು ರೇಖಾಂಶವು ಭಾರತ ಪ್ರಮಾಣಿತ ಕಾಲಮಾನವಾಗಿ ಬಳಸಲಾಗುತ್ತದೆ. ಓಕೆ, ನಮ್ಮ ಭಾರತ ಪ್ರಮಾಣಿತ ಕಾಲಮಾನ ಯಾವುದು ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ. ಇನ್ನು ಭಾರತದ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವಂಥ ರಾಜ್ಯ. ಸೊ ಭಾರತ ಅತಿ ಉದ್ದವಾದ ಕರಾವಳಿ ತೀರ, ಇದು ರೀಸೆಂಟಾಗಿ ಅಪ್ಡೇಟ್ ಆಗಿರುವಂಥದ್ದು. ಕರಾವಳಿ ತೀರ ಅಪ್ಡೇಟ್ ಆಗಿದೆ. ಆಯಿತಾ, ಸೊ ಇಲ್ಲಿ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ಅತ್ಯಂತ ಹೆಚ್ಚಿನ ಒಂದು ಕರಾವಳಿ ತೀರವನ್ನು ಹೊಂದಿದೆ. ಎಷ್ಟಂದರೆ ಸುಮಾರು 1600. ಓಕೆ, ಸೊ ಇಲ್ಲಿ ನಮ್ಮ ಕರ್ನಾಟಕ ಎಷ್ಟು ಕರಾವಳಿ ತೀರ ಅಂದರೆ ಇಲ್ಲಿ ಸರಿಯಾದ ಉತ್ತರ 320 ಆಗಿರುತ್ತೆ. ಮೊದಲು 300 ಸಮಥಿಂಗ್ ಚಿಲ್ಲರೆ ಇತ್ತು, ಸ್ವಲ್ಪ ಹೆಚ್ಚಾಗಿದೆ, 320 ಕಿಲೋಮೀಟರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಶಾಂತಸಾಗರ. ಶಾಂತಸಾಗರ ಎಂದು ಯಾವ ಸಾಗರವನ್ನು ಕರಿತೀವಿ ಅಂದರೆ ನಾವು ಪೆಸಿಫಿಕ್ ಸಾಗರವನ್ನು ಶಾಂತ ಸಾಗರ ಅಂತ ಹೇಳಿ ಕರಿತೀವಿ. ಫರ್ಡಿನಾಂಡ್ ಮೆಗಲ್ಲನ್ ಎಂಬ ನಾವಿಕನು ಈ ಸಾಗರದ ಶಾಂತ ವಾತಾವರಣ ನೋಡಿ ಪೆಸಿಫಿಕ್ ಅಂದರೆ ಶಾಂತ ಎಂದು ಹೆಸರನ್ನು ಇಡ್ತಾನೆ. ಯಾರಂದರೆ ಫರ್ಡಿನಾಂಡ್ ಮೆಗಲ್ಲನ್ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿವರೆಗೂ ನಾವು ಕೆಲವೊಂದಿಷ್ಟು ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ರಿಲೇಟೆಡ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ನೋಡಿದ್ವಿ. ಇದಾದಮೇಲೆ ನೆಕ್ಸ್ಟ್ ಇವಾಗ ಸಂವಿಧಾನ ರಿಲೇಟೆಡ್ ಕ್ವಶನ್ಸ್ಗಳನ್ನ ನೋಡೋಣ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ನೀಡಲಾಗಿದೆ? ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ನೀಡಿದ್ದಾರೆ ಅಂದರೆ ಸರಿಯಾದ ಉತ್ತರ ಇಲ್ಲಿ ಭಾಗ 3. ಓಕೆ, ಫಸ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಅಂದರೆ ಒಟ್ಟು 6 ಮೂಲಭೂತ ಹಕ್ಕುಗಳಿದ್ದಾವೆ. ಇದನ್ನು ಸಂವಿಧಾನದ 3ನೇ ಭಾಗದಲ್ಲಿ ನೀಡಲಾಗಿದೆ. ಸಂವಿಧಾನದ ಭಾಗ 3ರಲ್ಲಿ ವಿಧಿ 12ರಿಂದ ವಿಧಿ 35 ಬಗ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಇದು ನಿಮಗೆ ಮಾಹಿತಿಯನ್ನು ತಿಳಿಸ್ತದೆ. ಇನ್ನು ಭಾರತ ಪ್ರಥಮ ಪ್ರಜೆ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂದರೆ ಇಲ್ಲಿ ರಾಷ್ಟ್ರಪತಿಯವರನ್ನು ಭಾರತ ಪ್ರಥಮ ಪ್ರಜೆ ಅಂತೇಳಿ ಕರಿತೀವಿ. ಓಕೆ, ದೇಶದ ಮೊದಲ ಪ್ರಜೆ ಹಾಗೂ ಕಾರ್ಯಾಂಗದ ಕಾರ್ಯಾಂಗೀಯ ಮುಖ್ಯಸ್ಥ ಆಗಿರ್ತಾರೆ. ಇವರು ಕೇವಲ ನಾಮ ಮಾತ್ರ ಹುದ್ದೆ ಆಗಿರುತ್ತೆ ಇವ್ರದ್ದು. ಆಯಿತಾ, ಸೊ ಓಕೆ, ನಾಮ ಮಾತ್ರ ಹುದ್ದೆ ಅಂತ ಯಾರ್ದು ಕರಿತೀವಿ ಅಂದರೆ ರಾಷ್ಟ್ರಪತಿಯವ್ರದನ್ನು ಕರಿತೀವಿ ನಾವು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಂತ ಇಲ್ಲಿ ಪ್ರಶ್ನೆ ಕೇಳಿದ್ರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಇಲ್ಲಿ ಯಾರಿರುತ್ತೆ ಅಂದರೆ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಆಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೋಗೋಕೆ ಮುಂಚೆ ಸಂವಿಧಾನದ ವಿಧಿ 64ರ ಪ್ರಕಾರ ಭಾರತ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಂತ ಹೇಳ್ತಾರೆ. ವಿಧಿ 64 ಏನು ಹೇಳ್ತಂದ್ರೆ ಭಾರತ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಾಗೋದಾದರೆ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಇಲ್ಲಿ 550 ಆಗಿರುತ್ತೆ. ಓಕೆ, ಸೊ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ. ಆಯಿತಾ, ಯಾವುದೇ ಕಾರಣಕ್ಕೂ ವೇಟ್ ಮಾಡೋಕ್ಕೆ ಹೋಗಲ್ಲ ಪ್ರಶ್ನೆ ಉತ್ತರ. ಬೇಕಾದರೆ ನೀವು ನನಗಿಂತ ಮುಂಚೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಆನ್ಸರ್ನ, ಆಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಪೀಡ್ ಇಟ್ಕೊಂಡು ನೋಡಿದ್ರೆ ನಿಮಗೆ ಪಟ್ಟಂತ ಆನ್ಸರ್ ಬರುತ್ತೆ. ನಾರ್ಮಲಾಗಿ ವಿಡಿಯೋನ ಇಟ್ಕೊಂಡ್ಬಿಟ್ಟು ನಾನು ಪ್ರಶ್ನೆ ಕೇಳಿದ್ಮೇಲೆ ಅದಕ್ಕೆ ಸರಿಯಾದ ಆನ್ಸರನ್ನು ನೀವು ಕಮೆಂಟಲ್ಲಿ ಒಂದೊಂದಾಗಿ ಟೈಪ್ ಮಾಡ್ತಾ ಹೋಗಿ. ಆಯಿತಾ, ಸೊ ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆಯಲ್ಲಿ 550 ಆಗಿರುತ್ತೆ. ಪ್ರಸ್ತುತ ಸಂವಿಧಾನದ ತಿದ್ದುಪಡಿಗಳ ನಂತರ ಲೋಕಸಭೆಯ ಗರಿಷ್ಠ ಸದಸ್ಯರ ಬಲ 550ಕ್ಕೆ ನಿಗದಿಯಾಗಿದೆ ಪ್ರಸ್ತುತ ಇದು. ಇನ್ನು ಮತದಾರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಓಕೆ, ಮತದಾರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸ್ತಾರೆ. ಈ ಒಂದು ತಿದ್ದುಪಡಿ ಯಾವುದಂದ್ರೆ ಇಲ್ಲಿ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಮುಖಾಂತರ ಮತದಾರ ವಯಸ್ಸನ್ನು ಇಳಿಸ್ತಾರೆ. ಯಾವಾಗಂದರೆ 1988ರ 61ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯ ಮೂಲಕ ಮತದಾರ ವಯಸ್ಸನ್ನು 21ರಿಂದ 18ಕ್ಕೆ ಕಡಿಮೆಯನ್ನು ಮಾಡ್ತಾರೆ. ಯಾವಾಗಂದರೆ 1988ರಲ್ಲಿ. ಓಕೆ, ನೆಕ್ಸ್ಟು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಡಾಕ್ಟರ್ ಅಂಬೇಡ್ಕರ್ ಯಾವ ವಿಧಿ ಕರೆದರೆ? ಇದು ಸುಮಾರು ಬಾರಿ ರಿಪೀಟೆಡ್ ಆಗುವಂಥ ಪ್ರಶ್ನೆ ಆಗಿರುತ್ತೆ. 32ನೇ ವಿಧಿಯನ್ನು ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಆಗಿರುತ್ತೆ. 32ನೇ ವಿಧಿ ಯಾವುದಾಗಿರುತ್ತೆ ಅಂದರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಒಂದು 32ನೇ ವಿಧಿ ಆಗಿದ್ದು ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಬಣ್ಣಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ತಿದ್ದುಪಡಿ ನಿಮಗೆಲ್ಲರಿಗೂ ಗೊತ್ತಿರೋ 73ನೇ ತಿದ್ದುಪಡಿ ಮುಖಾಂತರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಒಂದು ಪಂಚಾಯತ್ ಸ್ಥಾಪನೆಯನ್ನು ಮಾಡ್ತಾರೆ. 1992ರ 73ನೇ ಸಂವಿಧಾನ ತಿದ್ದುಪಡಿಯು ಗ್ರಾಮ ಪಂಚಾಯತಿಯ ಒಂದು ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಿದೆ.
ಮೂರನೇ. ಇನ್ನು ಪಂಚಾಯತದ ವಾಕ್ಯ ಬಗ್ಗೆ ತಿಳಿಸುವಂಥದ್ದು 243ನೇ ವಿಧಿ. 243ನೇ ವಿಧಿ ಪಂಚಾಯತ್ ಬಗ್ಗೆ ವಾಕ್ಯವನ್ನು ನೀಡುತ್ತೆ. 73ನೇ ತಿದ್ದುಪಡಿಯಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟರೆ 74ನೇ ತಿದ್ದುಪಡಿಯಲ್ಲಿ ಯಾವುದಾಗಿರುತ್ತೆ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿರುತ್ತೆ. ಇನ್ನು 97ನೇ ತಿದ್ದುಪಡಿಯಲ್ಲಿ ಸಹಕಾರಿ ಸಂಘಗಳ ಬಗ್ಗೆ ಆಗಿರುತ್ತೆ. ಇನ್ನು ಕರ್ನಾಟಕ ಸಹಕಾರಿ ಸಂಘದ ಪಿತಾಮಹ ಅಂತ ಹೇಳಿ ಯಾರನ್ನು ಕರಿತೀವಿ ಅಂದರೆ ನಾವು ಸಿದ್ದಣ್ಣಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರನ್ನ ಕರ್ನಾಟಕದ ಸಹಕಾರಿ ಸಂಘದ ಪಿತಾಮಹ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕ ವಿಧಾನಸಭೆ ಒಟ್ಟು ಶಾಸಕರ ಸಂಖ್ಯೆ 224 ಆಗಿದೆ. ಸರಿಯಾದ ಉತ್ತರ 224. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ 224. ಇನ್ನು ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಯಾವಾಗ? ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ 1950. 1950ರಲ್ಲಿ ಭಾರತದ ಉಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ 1950 ಜನವರಿ 28ರಂದು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾರೆ. ಯಾವಾಗ? 1950ರಲ್ಲಿ. ಈ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಸಂವಿಧಾನದ ಯಾವ ವಿಧಿಯಡಿ ಮಾಡಲಾಗುತ್ತೆ? ತುರ್ತು ಪರಿಸ್ಥಿತಿ ಅಂದರೆ ಓಕೆ, ಇಲ್ಲಿ 352, 356 ಮತ್ತು 360 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 3 ಕೂಡ ಆಗಿರುತ್ತೆ. ಅಂದರೆ ಇಲ್ಲಿ 352 ಅಂತ ಬಂದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 350 ರಾಜ್ಯ ತುರ್ತು ಪರಿಸ್ಥಿತಿ, 360 ಅಂತ ಬಂದಾಗ ರಾಷ್ಟ್ರೀಯ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ನಾವು ಹೇಳ್ತೀವಿ. ಇಲ್ಲಿದೆ ನೋಡಿ, 357 ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ 360. ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು? ಸೊ ಇಲ್ಲಿಂದ ಸೈನ್ಸ್ ಪ್ರಶ್ನೆಗಳು ನಿಮಗೆ ಬರ್ತವೆ. ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಚರ್ಮ ಆಗಿರುತ್ತೆ. ಆಪ್ಷನ್ಸ್ ಮೇಲೆ ಸಮ್ಟೈಮ್ಸ್ ಡಿಪೆಂಡ್ ಆಗಿರುತ್ತೆ. ಆಯಿತಾ, ಮಾನವ ದೊಡ್ಡ ಅಂಗ ಚರ್ಮ ಆಗಿರುತ್ತೆ. ಇನ್ನು ಮಾನವನ ದೇಹದಲ್ಲಿರುವಂಥ ಅತ್ಯಂತ ದೊಡ್ಡ ಅಂಗ ಯಾವುದು ಅಂತ ಕೇಳಿದ್ರೆ ನಾವು ಇಲ್ಲಿ ಲಿವರ್ ಕೂಡ ಸಮ್ಟೈಮ್ಸ್ ಆನ್ಸರ್ನ ಮಾಡ್ತೀವಿ. ಡಿಪೆಂಡ್ ಅಪಾನ್ ಫೈನಲ್ ಕೀ ಆನ್ಸರ್ ಯಾವ್ದು ಕೊಡ್ತಾರೆ ಅದ್ರ ಮೇಲೆ ನಮ್ಮ ಒಂದು ಉತ್ತರ ನಿರ್ಧಾರವಾಗುತ್ತೆ. ಆಯಿತಾ, ಇನ್ನು ಮಾನವನ ದೇಹದ ಬಾಹ್ಯ ಭಾಗವನ್ನು ಆವರಿಸುವ ಚರ್ಮ ದೇಹದ ಅತ್ಯಂತ ದೊಡ್ಡ ಅಂಗವಾಗಿದೆ ಅಂತ ಹೇಳ್ಬೋದು ಚರ್ಮ. ಇನ್ನು ಅತ್ಯಂತ ಚಿಕ್ಕ ಅಂಗ ಯಾವುದಪ್ಪ ಅಂದರೆ ಇಲ್ಲಿ ನಾವು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಪಿಟ್ಯೂಟರಿ ಅಥವಾ ಅದಕ್ಕಿಂತ ಮುಂಚೆ ಬರುವಂಥದ್ದು ಒಂದು ಪೀನಿಯಲ್ ಅಂತ ಬರುತ್ತೆ. ನೆಕ್ಸ್ಟ್, ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಇದು 206. ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಗೊತ್ತಿರುವಂಥ ಪ್ರಶ್ನೆ ಇದು. ಇದು ಎಕ್ಸಾಮ್ನಲ್ಲಿ ಕೇಳಲ್ಲ, ಆದರೂ ಕೂಡ ಸಮ್ಟೈಮ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಹೇಳಿಕೆ ರೂಪದಲ್ಲಿ ಕೊಡ್ಬೋದು. ಮಾನವ ದೇಹದಲ್ಲಿ 203 ಮೂಳೆಗಳಿವೆ. ಹೇಳಿಕೆ ಸರಿ ತಪ್ಪು ಅಂತ ಕೊಡ್ಬೋದು. ನೀವು ಎಕ್ಸಾಮಲ್ಲಿ ಓದುವಾಗ ಹೌದು 203 ಅಂತ ಟಿಕ್ ಹಾಕಿದ್ರು ಹಾಕ್ಬೋದು. ಸೊ ಈ ರೀತಿ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರ ಪ್ರಶ್ನೆಗಳು ಕೂಡ ಹಾಕೋರು ಹಾಕ್ತಾರೆ. ಇನ್ನು ಪೆನ್ಸಿಲಿನನ್ನು ಯಾರು ಕಂಡುಹಿಡಿತಾರೆ? ಪೆನ್ಸಿಲಿನನ್ನು ಇಲ್ಲಿ ಯಾರು ಕಂಡುಹಿಡಿತಾರಪ್ಪ ಅಂದರೆ ಸರಿಯಾದ ಉತ್ತರ ಇಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅನ್ನುವಂಥವ್ರು ಪೆನ್ಸಿಲಿನನ್ನು ಕಂಡುಹಿಡಿತಾರೆ. 1928ರಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಪ್ರಪ್ರಥಮ ಆಂಟಿಬಯೋಟಿಕ್ ಆದ ಪೆನ್ಸಿಲಿನನ್ನು ಕಂಡುಹಿಡ್ತಾರೆ. ಪೆನ್ಸಿಲಿನ್ ಅನ್ನುವಂಥದ್ದು ಒಂದು ಆಂಟಿಬಯೋಟಿಕ್ ಆಗಿರುತ್ತೆ. ಇದು ಹೊಂದಿಸಿ ಬರೆಯಲಿ ಕೇಳುವಂಥ ಸಾಧ್ಯತೆ ಆಗಿರುತ್ತೆ. ಪೆನ್ಸಿಲಿನು ಮತ್ತು ಅದು ಬಿಟ್ಟರೆ ನಿಮಗೆ ಕೆಲವೊಂದಿಷ್ಟು ಕೆಮಿಕಲ್ ನೇಮ್ಗಳನ್ನ ಕೊಟ್ಬಿಟ್ಟು ಈ ರೀತಿ ಪಕ್ಕದಲ್ಲಿ ಅದನ್ನು ಕಂಡುಹಿಡಿದವರು ಕೊಡ್ತಾರೆ, ಅಥವಾ ಇದು ಏನಂತ ಕೊಡ್ತಾರೆ. ಈ ರೀತಿ ಹೊಂದಿಸಿ ಬರೆಯಲಿ ಈ ರೀತಿಯ ಒಂದು ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರುತ್ತೆ. ಆಂಟಿಬಯೋಟಿಕ್ ಅನ್ನೋ ಪೆನ್ಸಿಲಿನ್ ಅಂಥದ್ದು ಒಂದು ಆಂಟಿಬಯೋಟಿಕ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಭೂಮಿಯ ಗುರುತ್ವಾಕರ್ಷಣೆ ವೇಗವರ್ಧನೆ ಜಿನ ಮೌಲ್ಯವೆಷ್ಟು? ಇಲ್ಲಿ ಕೇಳಿರುವಂಥದ್ದು ಸ್ಮಾಲ್ ಜಿ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ ಗೊತ್ತಿರಾಗ 9.8 m/s². ಯಾವುದಂದ್ರೆ ಆಪ್ಷನ್ ಎ 9.8 m/s². ಸರಿಯಾದ ಉತ್ತರ ಆಗಿರುತ್ತೆ. ಭೂಮಿಯ ಮೇಲ್ಮೈನಲ್ಲಿ ಗುರುತ್ವಾಕರ್ಷಣೆ ಸರಾಸರಿ ವೇಗವರ್ಧನೆ 9.8 m/s² ಆಗಿರುತ್ತೆ. ಇನ್ನು ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ನ ನಾವು ಯಾವುದರಿಂದ ಹೇಳ್ತೀವಿ ಅಂದರೆ ಸಿಗ್ಮೋಮ್ಯಾನೋಮೀಟರ್ ಕೂಡ ಅಂತ ಹೇಳ್ತೀವಿ, ನಾವು ಸ್ಪ್ಯಾಗ್ಮೋಮ್ಯಾನೋಮೀಟರ್ ಅಂತ ಕೂಡ ಹೇಳ್ತೀವಿ. ಸ್ಪ್ಯಾಗ್ಮೋಮ್ಯಾನೋಮೀಟರಿಂದ ಈ ಒಂದು ಮಾನವನ ದೇಹದ ರಕ್ತದ ಒತ್ತಡವನ್ನು ನಾವು ಅಳೆಯುತ್ತೇವೆ. ಅದು ಅಂದರೆ ಸ್ಪಿಗ್ಮೋಮ್ಯಾನೋಮೀಟರ್ನಲ್ಲಿ ಪಾದರಸ ಇರುತ್ತೆ, ಅಥವಾ HGಯಲ್ಲಿ ಅದನ್ನು ನಾವು ಅಳಿತೀವಿ. ಓಕೆ, ನೆಕ್ಸ್ಟು ಬೆಳಕಿನ ವೇಗ ಎಷ್ಟಿದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 3 × 10⁸ m/s ಅಂತ ಹೇಳ್ತೀವಿ. 3 × 10⁸ ಅಂತ ಕೂಡ ಕೊಡ್ಬೋದು. ಆಯಿತಾ, ಸಮ್ಟೈಮ್ಸ್ ಇದನ್ನು ವ್ಯಾಲ್ಯೂ ಕೂಡ ಚೇಂಜ್ ಮಾಡೋದು. ಅವನು 10⁸ ಕೊಡೋ ಬದಲಿ ಬೇರೆ ಕೊಟ್ಬಿಟ್ಟು ಇಲ್ಲಿ 300 × 10⁵ ಅಂತಲೂ ಕೊಡ್ಬೋದು. ಸೊ ಈ ರೀತಿಯ ಕೂಡ ಅವನು ಚೇಂಜ್ ಮಾಡೋದು. ಸೊ ನಿಮಗೆ ಗೊತ್ತಿರಬೇಕು ಇದನ್ನು ಪಾಯಿಂಟಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಮತ್ತು ಪವರ್ನ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಶೂನ್ಯ ಪ್ರದೇಶದಲ್ಲಿ ಬೆಳಕಿನ ವೇಗವು ಸುಮಾರು 3 ಲಕ್ಷ ಕಿಲೋಮೀಟರ್, ಸುಮಾರು ಅಂದರೆ ಅಂದಾಜು ಸುಮಾರು 3 ಲಕ್ಷ ಕಿಲೋಮೀಟರ್, ಅಥವಾ ನಾವು ಅಕ್ಯುರೇಟಾಗಿ ಹೇಳಬೇಕಂದ್ರೆ 3 × 10⁸ m/s² ಆಗಿರುತ್ತೆ. ಸ್ಕ್ವೇರ್ ಅಲ್ಲ, ಜಸ್ಟ್ m/s. ಇನ್ನು ನೀರಿನ ರಾಸಾಯನಿಕ ಸೂತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ H2O ಅಂದರೆ H2O ಹೈಡ್ರೋಜನ್ 2 ಪ್ರಮಾಣ, ಆಕ್ಸಿಜನ್ 1 ಪ್ರಮಾಣ ಆಗಿರುತ್ತೆ. ಇನ್ನು CO2 ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತದೆ. NaCl ಅಂದರೆ ಸೋಡಿಯಂ ಕ್ಲೋರೈಡ್. ಓಕೆ, NaCl ಸೋಡಿಯಂ ಕ್ಲೋರೈಡ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಸೂರ್ಯನ ಶಕ್ತಿಯ ಮೂಲ ಯಾವುದು? ಸೂರ್ಯನಿರುವಂಥ ಶಕ್ತಿಯ ಮೂಲ ಯಾವುದು ಅಂದರೆ ನ್ಯೂಕ್ಲಿಯರ್ ಫ್ಯೂಸನ್ ಅಂತ ಹೇಳ್ತೀವಿ. ಫ್ಯೂಸನ್ ಅಲ್ಲ, ಫ್ಯೂಸನ್, ನ್ಯೂಕ್ಲಿಯರ್ ಫ್ಯೂಸನ್, ಸಮ್ಮಿಲನ.
ಸಮ್ಮಿಲನ ಆದಾಗ ಶಕ್ತಿ ಅಂದರೆ ಸೇರಿಕೊಂಡಾಗ ಶಕ್ತಿ ಇಲ್ಲಿ ಜಾಸ್ತಿ ಬರುತ್ತೆ. ಹಾಗಾಗಿ ಸೂರ್ಯನ ಶಕ್ತಿಯ ಮೂಲ ಯಾವುದಂದ್ರೆ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, ಸೂರ್ಯನ ಅಂತರಂಗದಲ್ಲಿ ಹೈಡ್ರೋಜನ್ ಪರಮಾಣುಗಳು ಸಮ್ಮಿಲನಗೊಂಡು ಹೀಲಿಯಂ ಆಗಿ ಪರಿವರ್ತನೆ ಆಗುತ್ತವೆ. ಹೀಗಾಗಿ ಅಪಾರ ಶಕ್ತಿ ಬಿಡುಗಡೆ ಆಗುತ್ತದೆ. ನೆಕ್ಸ್ಟ್, ಮಾನವನ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಇಲ್ಲಿ 4. ಮಾನವನ ಹೃದಯದಲ್ಲಿ 4 ಕೋಣೆಗಳಿವೆ. ಅದರಲ್ಲಿ 2 ಅಟ್ರಿಯಾ ಮತ್ತು 2 ವೆಂಟಿಕಲ್ಸ್ ಅಂತ ಹೇಳ್ತೀವಿ. ಒಟ್ಟು 4 ಕೋಣೆಗಳು ಇದು. ಓಕೆ, ಸೊ ಇದು ಕನ್ನಡದಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ, ಅದನ್ನು ನೀವು ಇಗ್ನೋರ್ ಮಾಡಬೇಡಿ. ನೀಲಯ ಮತ್ತು ಕರ್ಣಿಕೆ ಅಂತಾಗಿದೆ, ಆಯಿತಾ. ಸೊ 2 ಅಟ್ರಿಯಾ ಮತ್ತು 2 ವೆಂಟಿಕಲ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು, ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ನಾವು ಇಲ್ಲಿ ಚಾರ್ಲ್ಸ್ ಬಾಬೇಜ್ ಅವರನ್ನ ಕರೀತೇವೆ. ಚಾರ್ಲ್ಸ್ ಬಾಬೇಜ್ ಅವರು ಕಂಪ್ಯೂಟರ್ನ ಪಿತಾಮಹ ಆಗಿರ್ತಾರೆ. ಚಾರ್ಲ್ಸ್ ಬಾಬೇಜ್ ಅವರು ಡಿಫರೆನ್ಸ್ ಇಂಜಿನ್ ಮತ್ತು ಅನಾಲಿಟಿಕಲ್ ಇಂಜಿನ್ ವಿನ್ಯಾಸಗೊಳಿಸಿದ್ರಿಂದ ಕಂಪ್ಯೂಟರ್ನ ವಿನ್ಯಾಸಕರು ಅಂತೇಳಿ ಅನ್ಸ್ಕೋತಾರೆ. ಇನ್ನು ವಿಟಮಿನ್ ಕೊರತೆಯಿಂದ ಇಲ್ಲಿ ಯಾವ ರೋಗ ಬರುತ್ತೆ ಅಂದರೆ ಇಲ್ಲಿ ವಿಟಮಿನ್ ಎ ಇಂದ ರಾತ್ರಿ ಕುರುಡುತನ ಅಂತ ಒಂದು ರೋಗ ಕೂಡ ಬರುತ್ತೆ. ಅಂದರೆ ರಾತ್ರಿ ಆದ ತಕ್ಷಣ ಕಣ್ಣುಗಳು ಕಾಣೋದಿಲ್ಲ. ವಿಟಮಿನ್ ಎ ಕೊರತೆಯಿಂದ ಕಣ್ಣಿನ ದೃಷ್ಟಿ ಮಂದವಾಗೋದು ಮತ್ತು ರಾತ್ರಿಯಲ್ಲಿ ಕಣ್ಣುಗಳು ಕಾಣದೇ ಇರುವಂಥದ್ದು. ಇನ್ನು ಕರ್ನಾಟಕದ ರಾಜ್ಯ ಪಕ್ಷಿಯಲ್ಲಿ ನಿಮಗೆ ಗೊತ್ತಿರೋ ಇಂಡಿಯನ್ ರೂಲರ್ ನೀಲಕಂಠ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ನೀಲಕಂಠ ಪಕ್ಷಿ ಕರ್ನಾಟಕದ ರಾಜ್ಯ ಪಕ್ಷಿ ಆಗಿದೆ. ಜೋಗ ಜಲಪಾತ, ನಾನು ಆವಾಗಲೇ ಹೇಳಿದೆ ಪ್ರಶ್ನೆ ಬಂದಾಗ, ಜೋಗ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ ಅಂದರೆ ಶರಾವತಿ ನದಿಗೆ ಸೃಷ್ಟಿಯಾಗಿದೆ. ಓಕೆ, ಸೊ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಅಂದರೆ ಕೃಷ್ಣಾ ನದಿ ಆಗಿರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಗೆ ರೂಪಿತಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಮೊದಲ ಮಹಿಳಾ ಪ್ರಧಾನಿ ಯಾರು? ಸೊ ಭಾರತ ಮೊದಲ ಮಹಿಳಾ ಪ್ರಧಾನಿ ಅಂದರೆ ಇಲ್ಲಿ ಇಂದಿರಾ ಗಾಂಧಿ. ಓಕೆ, ಸೊ ನಾನು ಡೈರೆಕ್ಟಾಗಿ ಜಸ್ಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನ ಹೇಳ್ತಾ ಹೋಗಿದ್ದೀನಿ. ಇವುಗಳು ನಿಮಗೆ ಒಂದು ಕ್ವಿಕ್ ರಿವಿಷನ್ ಅಂತ ನಾನು ತಮ್ಮನೇಲಿ ಹಾಕಿರೋಗೆ ಕ್ವಿಕ್ ರಿವಿಷನ್ 1 ಶಾಟ್ ಅಂತ ಹಾಕಿದ್ದೀನಿ. ಅಂದರೆ ನಿಮಗೆ ಜ್ಞಾಪಿಸ್ಕೋಗೋಸ್ಕರ ಹಾಕಿರುವಂಥ ಪ್ರಶ್ನೆಗಳು ಇದಾಗಿರುತ್ತೆ. ಓಕೆ, ಸೊ ಇಲ್ಲಿವರೆಗೂ ಯಾರಾದರೂ ವಿಡಿಯೋನ ಲೈಕ್ ಮಾಡದೆ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪಿ ಸಿ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಹಾಲ್ ಟಿಕೆಟು ಮತ್ತು ಎಕ್ಸಾಮ್ ಯಾವ ರೀತಿ ನಡೀತಾ ಇದೆ, ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲ್ ಹಾಕ್ತೀವಿ. ಆ ಒಂದು ಕಡೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇಂದಿರಾ ಗಾಂಧಿ ಅವರು 1966ರಲ್ಲಿ ಭಾರತ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು ಕಂಪ್ಯೂಟರ್ನ ಮೆದುಳು ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದರೆ ಇಲ್ಲಿ CPU ಅಂದರೆ ಮೇನ್ CPU-ನಲ್ಲೇ ನಮ್ಮದೆಲ್ಲ ಡೀಟೇಲ್ಸು ಡಾಟಾ ಕೂಡ ಇರುತ್ತಲ್ಲ, ಹಾಗಾಗಿ ಕಂಪ್ಯೂಟರ್ನ ಮೆದುಳು ಅಂತೇಳಿ ನಾವು CPU-ವನ್ನು ಕರಿತೀವಿ. ನೆಕ್ಸ್ಟು, CPU ಫುಲ್ ಫಾರ್ಮ್ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU-ನ ಫುಲ್ ಫಾರ್ಮ್ ಇಲ್ಲಿ ಏನಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇನ್ನು ರ್ಯಾಮ್ನ ಫುಲ್ ಫಾರ್ಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ರೋಮ್ನ ಫುಲ್ ಫಾರ್ಮ್ ಅಂದರೆ ROM ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ. ಓಕೆ, ನೆಕ್ಸ್ಟು ಹಾರ್ಡ್ ಡಿಸ್ಕು ಇದೊಂದು ಇನ್ಪುಟ್ ಔಟ್ಪುಟ್ ಕಮೆಂಟ್ ಮಾಡಿ. ಹಾರ್ಡ್ ಡಿಸ್ಕ್ ಅನ್ನುವಂಥದ್ದು ಇದೊಂದು ಇನ್ಪುಟ್ ಅಥವಾ ಔಟ್ಪುಟ್ ಅಂತ ಕಮೆಂಟ್ ಮಾಡಿ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಇಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಗುತ್ತೆ. ಯಾವುದಕ್ಕಂದರೆ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಕೃತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಗುತ್ತೆ. ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ. ಯಾವಾಗಂದರೆ 1992ರಲ್ಲಿ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ರಾಷ್ಟ್ರಪತಿ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ. ಇನ್ನು 47ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸ್ತೇವೆ? ಜೂನ್ 21. ಓಕೆ, ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುತ್ತೇವೆ. ವಿಶ್ವಸಂಸ್ಥೆಯು ಘೋಷಣೆಯಂತೆ ಪ್ರತಿ ವರ್ಷ ಜೂನ್ 20ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಭಾರತ ಸಿಲಿಕಾನ್ ವ್ಯಾಲಿ. ಓಕೆ, ಭಾರತ ಸಿಲಿಕಾನ್ ವ್ಯಾಲಿ ಅಂತೇಳಿ ನಾವು ಇಲ್ಲಿ ಬೆಂಗಳೂರನ್ನು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಮಾಹಿತಿ ತಂತ್ರಜ್ಞಾನ IT ಕ್ಷೇತ್ರದ ಬೃಹತ್ ಬೆಳವಣಿಗೆಯಿಂದಾಗಿ ಬೆಂಗಳೂರನ್ನು ಭಾರತ ಸಿಲಿಕಾನ್ ವ್ಯಾಲಿ ಅಂತೇಳಿ ಕರಿತೀವಿ. ಇನ್ನು ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ. ಓಕೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಇಲ್ಲಿ MS ಸ್ವಾಮಿನಾಥ್ ಅವರನ್ನು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕರೆಯುತ್ತೇವೆ. ಓಕೆ, ಸೊ ನೆಕ್ಸ್ಟ್ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂದರೆ FDA ಕ್ವಶನ್ ಇದು. FDAಯಲ್ಲಿ ಕೇಳಿರುವಂಥ ಪ್ರಶ್ನೆ. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲು ಬಳಸಿದವರು ಯಾರಪ್ಪ ಅಂದರೆ ಇಲ್ಲಿ ಕಮೆಂಟ್ ಮಾಡಿ. ನಾನು ಹೇಳಿದೆ VLS ಗೌಡ ಅವರು. ಹಸಿರು ಕ್ರಾಂತಿ ಎಂಬ ಈ ಒಂದು ಪದವನ್ನು ಬಳಕೆ ಮಾಡಿದ್ರೆ VLS ಗೌಡ ಅವರು. ಓಕೆ, ನೆಕ್ಸ್ಟು ಓಝೋನ್ ಪದರವು ವಾತಾವರಣದ ಯಾವ ಸ್ತರದಲ್ಲಿದೆ? ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರಲ್ಲಿ ಈ ಒಂದು ಓಝೋನ್ ಪದರ ನಿಮಗೆ ಕಂಡು ಬರ್ತದೆ. ಓಕೆ, ಸೊ ಇಲ್ಲಿ ನಾನು ಇಲ್ಲಿವರೆಗೂ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಸೊ ಈ ಒಂದು 50 ಪ್ರಶ್ನೆಗಳು ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಥವಾ ರಿವಿಷನ್ ಕೂಡ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡೋದು ಬೇಡ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 50 ಪ್ರಶ್ನೆಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ
ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಕಮೆಂಟ್ಗಳು, ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನೋಡಿಬಿಟ್ಟು ನೆಕ್ಸ್ಟ್ ಪಾರ್ಟ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸುಮಾರು ನನ್ನ ಕಡೆ ಇದೇ ರೀತಿ MCQsಗಳನ್ನು ರೆಡಿ ಮಾಡಿ 500ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ನೀವುಗಳು ಅಪ್ಲೋಡ್ ಮಾಡಿದ್ರೆ ಕೂಡ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲಲ್ಲಿ. ಓಕೆ, ಸೊ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಗಳನ್ನ ನೋಡ್ತಾ ಹೋಗಿ. ಥ್ಯಾಂಕ್ ಯು.